ಮುಟ್ಟಿನ ದಿನಗಳು ಯುವತಿಯರು ಮಹಿಳೆಯರಿಗೆ ತೀರಾ ಯಾತನೆಯಿಂದ ಕೂಡಿರ್ತವೆ. ಮೂಡ್ ಸ್ವಿಂಗ್ ನಿಂದ ಹೈರಾಣಾಗುವಂತಾಗುತ್ತೆ. ಅಲ್ಲದೆ ಪೀರಿಯಡ್ಸ್ ದಿನಗಳಲ್ಲಿ ಕೆಲವು ಆಹಾರಗಳಿಂದ ದೂರ ಇರೋದು ಒಳ್ಳೆಯದು. ಯಾಕಂದ್ರೆ ಒಂದಿಷ್ಟು ಆಹಾರಗಳನ್ನ ಮುಟ್ಟಿನ ದಿನಗಳಲ್ಲಿ ಸೇವಿಸೋದ್ರಿಂದ ಸಮಸ್ಯೆ ಇನ್ನಷ್ಟು ಬಿಗಡಾಯಿಸಬಹುದು. ಹೀಗಾಗಿ ಮುಟ್ಟಿನ ದಿನಗಳಲ್ಲಿ ಯಾವೆಲ್ಲ ಬಗೆಯ ಆಹಾರಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಮುಟ್ಟಿನ ಸಮಯದಲ್ಲಿ ಈ ಆಹಾರಗಳಿಗೆ ಬ್ರೇಕ್ ಹಾಕಿ. ಋತುಚಕ್ರ ಅವಧಿಯಲ್ಲಿ ಈ ಆಹಾರ ಸಮಸ್ಯೆ ಹೆಚ್ಚಿಸಬಹುದು. ಮುಟ್ಟು ಅಂದ್ರೆ ಕಿರಿಕಿರಿ, ನೋವಿನಿಂದ ಕೂಡಿದ 3 ದಿನ. ಋತುಚಕ್ರದ ಸಮಸ್ಯೆಗಳು ಮಹಿಳೆಯರಲ್ಲಿ ಒಬ್ಬರಿಗೆ ಒಂದೊಂದು ರೀತಿಯಾಗಿರುತ್ತೆ. ಕೆಲವರು ಸಹಜವಾಗಿಯೇ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಹಾಸಿಗೆಯಿಂದ ಎದ್ದೇಳೋದೇ ಕಷ್ಟ. ಈ ಸಮಯದಲ್ಲಿ ದೈಹಿಕ ನೋವು ಹಾಗೂ ಮಾನಸಿಕ ಕಿರಿಕಿರಿಯನ್ನ ನಿಭಾಯಿಸಿಕೊಂಡು ಹೋಗೋದು ತ್ರಾಸದಾಯಕ. ಹೆಚ್ಚಿನವರಲ್ಲಿ ಬೆನ್ನು ನೋವು, ಸ್ನಾಯು ಸೆಳೆತ, ಕಿಬ್ಬುಟ್ಟಿಯೊಳಗೆ ವಿಪರೀತ ಸೆಳೆತ ಹಾಗೂ ಅಧಿಕ ರಕ್ತಸ್ರಾವ ಕಾಡ್ತವೆ. ನೋವನ್ನ ಕಡಿಮೆ ಮಾಡಲೆಂದು ನೋವು ನಿವಾರಕ ಮಾತ್ರೆಗಳನ್ನ ಹೆಚ್ಚಿನವರು ಸೇವಿಸ್ತಾರೆ. ಆದ್ರೆ ಈ ಸಮಯದಲ್ಲಿ ಸೇವಿಸುವ ಕೆಲವು ಆಹಾರಗಳು ಕೂಡ ಮುಟ್ಟಿನ ನೋವು ಹೆಚ್ಚು ಮಾಡುತ್ತೆ. ಹೀಗಾಗಿ ಆಹಾರಗಳ ಸೇವನೆಯತ್ತ ಹೆಚ್ಚು ಗಮನ ನೀಡುವ ಮೂಲಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಕೂಡ ಬಹಳ ಮುಖ್ಯ. ಮುಟ್ಟು ಎನ್ನುವುದು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ. ಆದ್ರೆ ಹೆಚ್ಚಿನ ಮಹಿಳೆಯರು ಹಾಗೂ ಯುವತಿಯರಿಗೆ ತಿಂಗಳ 3 ದಿನಗಳು ಯಾತನಾದಾಯಕವಾಗಿರುತ್ತೆ. ಯಾಕಾದ್ರೂ ಮುಟ್ಟಿನ ದಿನ ಹತ್ತಿರ ಬರುತ್ತೋ ಅಂತ ಅಂದುಕೊಳ್ಳುತ್ತಾ 3 ದಿನವನ್ನ ಹೇಗೋ ತಳ್ಳುತ್ತಾರೆ. ಆದ್ರೆ ಈ ಸಮಯದಲ್ಲಿ ಸ್ವಚ್ಛತೆಯ ಜೊತೆಗೆ ಆಹಾರದ ಕಡೆಗೂ ಗಮನ ನೀಡಬೇಕಾಗುತ್ತೆ. ಸಿಕ್ಕ ಆಹಾರ ತಿನ್ನುವ ಬದಲು ಆರೋಗ್ಯಕ್ಕೆ ಪೂರಕವಾದ ಆಹಾರ ಸೇವಿಸಬೇಕು. ಅದರೊಂದಿಗೆ ಬಿಸಿ ನೀರಿನ ಸೇವನೆ ಮಾಡೋದು ಉತ್ತಮ. ಆದ್ರೆ ಅಪ್ಪಿ ತಪ್ಪಿಯೋ ಕೆಲವು ಆಹಾರಗಳನ್ನ ಋತುಚಕ್ರದ ಅವಧಿಯಲ್ಲಿ ಸೇವನೆ ಮಾಡಲೇಬಾರದು. ಅಂತಹ ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಸಿಹಿ ತಿಂಡಿಗಳು. ಪೀರಿಯಡ್ಸ್ ಸಮಯದಲ್ಲಿ ಸಿಹಿ ತಿಂಡಿಗಳನ್ನ ತಿನ್ನಬೇಕು ಅಂತ ಬಯಕೆಯಾಗೋದು ಸಹಜ. ಆದ್ರೆ ಆಸೆ ಆದ್ರೂ ಕೂಡ ಈ ಸಿಹಿ ತಿಂಡಿಗಳನ್ನ ಸೇವಿಸಲೇಬೇಡಿ. ಸ್ವೀಟ್ಗಳು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣದಲ್ಲಿ ಸಮತೋಲನವನ್ನ ಏರುಪೇರು ಮಾಡ್ತವೆ. ಅದಲ್ಲದೆ ನಿಮ್ಮ ಮೂಡ್ ಬದಲಾವಣೆಗೂ ಕಾರಣವಾಗುತ್ತೆ. ಇನ್ನು ಉಪ್ಪಿನಕಾಯಿ. ಮಹಿಳೆಯರು ತಿಂಗಳ ಮುಟ್ಟಿನ ಸಮಯದಲ್ಲಿ ಉಪ್ಪಿನಕಾಯಿ ಸೇವನೆಯನ್ನ ಕಡಿಮೆ ಮಾಡೋದು ಸೂಕ್ತ. ಇದು ಹಾರ್ಮೋನಿನ ಸಮತೋಲನವನ್ನ ತಪ್ಪಿಸೋದಲ್ಲದೆ ನೋವಿನ ಪ್ರಮಾಣವನ್ನ ಹೆಚ್ಚಿಸಿ ಕೋಪ, ಸಿಡಿಮಿಡಿ, ಕಿರಿಕಿರಿಯಂತಹ ಭಾವನೆಯನ್ನ ಉಂಟು ಮಾಡುತ್ತೆ. ಇನ್ನು ಮೈದಾದಿಂದ ತಯಾರಿಸಿದ ಆಹಾರಗಳು. ಇತ್ತೀಚಿನ ದಿನಗಳಲ್ಲಿ ಮೈದಾ ಇಲ್ಲದೆ ಯಾವುದೇ ಆಹಾರ ತಯಾರಾಗುವುದಿಲ್ಲ. ಮಾಸಿಕ ಋತುಸ್ರಾವದ ಸಮಯದಲ್ಲಿ ಮೈದಾದಿಂದ ಮಾಡಿದ ಆಹಾರಗಳಿಂದ ದೂರ ಇರೋದು ಉತ್ತಮ. ಇದು ಮಲಬದ್ಧತೆಯನ್ನು ಉಂಟು ಮಾಡುವುದರ ಜೊತೆಗೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳುವಂತೆ ಮಾಡುತ್ತೆ. ಹಾಗೇನೆ ಉಪ್ಪಿನ ಅಂಶ ಹೆಚ್ಚಿರುವ ಆಹಾರಗಳು. ಯಾವುದೇ ಆಹಾರವು ಉಪ್ಪಿಲ್ಲದೆ ರುಚಿಸೋದಿಲ್ಲ. ಆದ್ರೆ ಕೆಲವು ತಿಂಡಿ ತಿನಿಸುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು ಬೆರೆಸಲಾಗುತ್ತೆ. ಚಿಪ್ಸ್ ಸೇರಿದಂತೆ ಪ್ಯಾಕ್ ಮಾಡಲಾದ ಆಹಾರಗಳಿಂದ ಆದಷ್ಟು ದೂರ ಇರಿ. ಇದರಲ್ಲಿ ಉಪ್ಪಿನ ಪ್ರಮಾಣವು ಅಧಿಕವಾಗಿರುತ್ತೆ. ಕರಿದ ತಿನಿಸುಗಳ ಸೇವನೆ ಬೇಡ. ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನ ಪೀರಿಯಡ್ ಸಮಯದಲ್ಲಿ ಸೇವಿಸಬೇಡಿ. ಈ ಆಹಾರಗಳ ಸೇವನೆಯು ದೇಹದಲ್ಲಿ ಉರಿಯೂತವನ್ನ ಉಂಟು ಮಾಡುತ್ತೆ. ಸ್ನಾಯು ಸೆಳೆತ, ಸೊಂಟು ನೋವು ಹಾಗೂ ಬೆನ್ನು ನೋವಿನ ಪ್ರಮಾಣವನ್ನ ಕೂಡ ಹೆಚ್ಚಿಸಬಹುದು. ಕಾಫಿ ಹಾಗೂ ಚಹಾ ಸೇವನೆಯಿಂದ ಆದಷ್ಟು ದೂರ ಇರಿ. ಹೆಚ್ಚಿನವರಿಗೆ ಕಾಫಿ ಹಾಗೂ ಚಹಾವು ರಿಲ್ಯಾಕ್ಸ್ ಆಗಿಸುತ್ತೆ. ಆದರೆ ಋತುಚಕ್ರದ ಸಮಯದಲ್ಲಿ ಕಾಫಿ ಹಾಗೂ ಟೀ ಸೇವನೆಯು ನೋವನ್ನ ಹೆಚ್ಚು ಮಾಡಬಹುದು. ಕೆಫಿನ್ ಅಂಶವು ಹೇರಳವಾಗಿದ್ದು ಇದು ಸ್ನಾಯು ಸೆಳೆತವನ್ನ ಹೆಚ್ಚು ಮಾಡುತ್ತೆ. ಹೀಗಾಗಿ ಮುಟ್ಟಿನ ಸಮಯದಲ್ಲಿ ಕಾಫಿ ಹಾಗೂ ಟೀ ಸೇವನೆಯನ್ನ ಆದಷ್ಟು ತಪ್ಪಿಸೋದು ಹಿತಕರ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.